ಅಧ್ಯಕ್ಷರೇ, ಈ ಬಿಜೆಪಿಯವರು ಪ್ರಜಾಪ್ರಭುತ್ವದ ಕಗ್ಗೊಲೆ ಮಾಡ್ತಾ ಇದ್ದಾರೆ. ಇವರಿಗೆ ಏನು ಬೇಕಿಲ್ಲ, ಇವ್ರಿಗೆ ಮೈಲೇಜ್ ಬೇಕು, ಬರೀ ಭ್ರಷ್ಟಾಚಾರ ಅಂತಾರಲ್ಲ. ಇವ್ರ ಪಾಪದ ಕೊಡ ಇಲ್ಲೈತೆ, ಇವ್ರ ಪಾಪದ ಕೊಡ ನೋಡಿ. 220 ಕೋಟಿ 220 ಕೋಟಿ ಹಿಂದೆ ಬೊಮ್ಮಾಯಿ ಸರ್ಕಾರದಲ್ಲಿ, ಯಡಿಯೂರಪ್ಪ ಸರ್ಕಾರದಲ್ಲಿ 220 ಕೋಟಿ ತಿಂದರೆ 220 ಕೋಟಿ ಯಾವ್ಯಾವುದು ನೋಡಿ ಅಧ್ಯಕ್ಷರೇ. ಈಗ ನಾನು ಹೇಳ್ತಾ ಇದ್ದೀನಿ, ಇದು ಸುಳ್ಳಾದ್ರೆ, ಇದು ಸುಳ್ಳು ಚರ್ಚೆ ಕೊಡ್ಲಿ. ಇದು ಸುಳ್ಳಾದ್ರೆ ನೀವು ಕೇಳಿ ಶಿಕ್ಷೆ ನಾವು ಗುರಿ ಹಾಕ್ತೀವಿ. ಇದರಲ್ಲಿ ಯಾವ್ಯಾವ್ದು ಕೊಡ್ತಿದ್ದಾರೆ ಇವರು ದುಡ್ಡ. ಬೋವಿ ನಿಗಮದಲ್ಲಿ 84 ಕೋಟಿ ಹೊಡೆದರೆ ನುಂಗಿ ಹಾಕಿದ್ದಾರೆ ಬೋವಿ ನಿಗಮದಲ್ಲಿ. ಆಮೇಲೆ ಯಾವ್ಯಾವ ನಿಗಮಗಳಲ್ಲಿ ದೇವರಾಜ ಅರಸು ಟ್ರಕ್ ಟರ್ಮಿನಲ್ಸ್ ಅಲ್ಲಿ 47 ಕೋಟಿ ನುಂಗಿ ಹಾಕಿದ್ದಾರೆ. 47 ಕೋಟಿ ನುಂಗಿ ಹಾಕಿದ್ದಾರೆ ಇವರು ಒಂದಲ್ಲ 220 ಕೋಟಿ ಲಂಚ ಭ್ರಷ್ಟಾಚಾರ ಮಾಡಿ ರೈತರ ದಲಿತರ ದುಡ್ಡಿಗೆ ಮೋಸ ಮಾಡಿ ನೇಮ 60 ಕೊಟ್ಟಿದ್ದೇನೆ, ಕೊಡಿ. ಇದ್ರ ಬಗ್ಗೆ ಎಲ್ಲ ಮಾಹಿತಿ ತಂದಿದ್ದೇನೆ. ಇವ್ರು ಹೇಳ್ತಾವ್ರಲ್ಲ, ನಾವೇನು ವಾಲ್ಮೀಕಿ ನಿಗಮದ ಇದನ್ನ ನಾವು ಮುಚ್ಚಾಕೋ ಪ್ರಯತ್ನ ಮಾಡಿಲ್ಲ. ಯಾರು ಅನುಭವಿಸಿದಾರೋ, ಯಾರು ಅದಕ್ಕೆ ಕಾರಣಕರ್ತರಾಗಿದ್ದಾರೋ, ಯಾರು ಅವರು ಅದನ್ನು ಅನುಭವಿಸ್ತಾರೆ. ಆದ್ರೆ ಈ ರೀತಿ ಬಂಡಾಯದಲ್ಲಿ ಇವತ್ತು ಎಲ್ಲ ಕಡೆ ಮಳೆ ಅತಿಯಾಗಿ ಗುಡ್ಡ ಕುಸಿದಾಗಿ ಸಾವು ಸಂಭವಿಸ್ತಾ ಇದ್ದಾವೆ. ಅಂತದನ್ನ ಚರ್ಚೆ ಮಾಡೋದ್ ಬಿಟ್ಟು ಕ್ಷುಲ್ಲಕ ರಾಜಕಾರಣ ಇವ್ರ ಅಭಿವೃದ್ಧಿ ಬಂದಿದಾರ. ನಾಚಿಕೆ ಆಗ್ಬೇಕು ಇವ್ರಿಗೆ, ನಾಚಿಕೆ ಆಗ್ಬೇಕು. ನಾಚಿಕೆ ಆದ್ರೆ ಈ ಬಿಜೆಪಿ ಮಾಡೋದಿಲ್ಲ. ಇದೇನು ದೇಶದವರು ಗೊತ್ತಿದೆ. ಈ ಎಲ್ಲ ಇವರಿಗೆ ತಾಕತ್ತಿದ್ರೆ ಬರ್ಲಿ ಚರ್ಚೆಗೆ ವಿಸ್ತೃತವಾಗಿ ಚರ್ಚೆ ಮಾಡೋಣ. ಚರ್ಚೆ ಮಾಡಿ ಇವ್ರು ಯಾರು ತಪ್ಪು. ಹೌದು, ವಾಲ್ಮೀಕಿ ನಿಗಮದಲ್ಲಿ ಅತಾಚುರ್ಯ ನಡೆದೋಗಿದೆ, ನಾವಿಲ್ಲ ಅಂತ. ಅತಿವೃಷ್ಟಿ ಬಗ್ಗೆ ಮಾತಾಡುವ, ಮಳೆಗಾಲ ಮತ್ತು ಅತಿವೃಷ್ಟಿ ಬಗ್ಗೆ ಮಾತಾಡಿ. ಯಾರು ತಪ್ಪು ಮಾಡಿದಾರೋ ಅವರಾದ್ರೂ ಶಿಕ್ಷೆ ಅನುಭವಿಸ್ಲಿ. ಆದ್ರೆ ನೀವು ಇದರಲ್ಲಿ ಏನೋ ಮುಗಿಸಬಹುದು. ಕಾಂಗ್ರೆಸ್ ಏನೋ ಒಂದು ಪಟ್ಟಕ್ಕೆ ತಗೊಂಡೋಗೋದು ಅಂತ ಹೇಳಿ ಕ್ಷುಲ್ಲಕ ರಾಜಕಾರಣ ಮಾಡ್ತಾ ಇದ್ರಲ್ಲ. ನಿಮಗೆ ಘನತೆ ಬರುತ್ತಾ? ನಿಮಗೆ ಗೌರವ ಬರುತ್ತಾ? ನಿಮಗೆ ಮಾನ ಇದೆಯಾ? ನಿಮಗೆ ಯಾಕ್ರೆ ಮಾಡ್ತೀರಿ? ಬಂದ್ ರಾಜಕಾರಣ ಮಾಡ್ರಿ, ಒಳ್ಳೆ ರಾಜಕಾರಣ ಮಾಡ್ರಿ, ಚರ್ಚೆ ಮಾಡ್ರಿ. ಬನ್ರಿ, ಎಲ್ಲ 7 ಗಂಟೆ ಚರ್ಚೆ ಮಾಡಿ ನೋಡ್ರಿ. 7 ಗಂಟೆ ಚರ್ಚೆ ಮಾಡಿದ್ರೆ ನಾವೇನಾದ್ರು ನಿಮ್ ಇದು ಮಾಡಿದ್ವಾ ಎಲ್ಲ ಉತ್ತರ ಕೊಡ್ಲಿ. ಅದಾದ್ಮೇಲೆ ತಪ್ಪಾಗಿದ್ರೆ ಮುಖ್ಯಮಂತ್ರಿಗಳು ಉತ್ತರ ಕೊಡೋದು ಸರಿ ಇಲ್ಲ ಅಂದ್ರೆ, ನಿಮ್ಗೆ ಆತ್ಮಸ್ಥೈರ್ಯ ಇದ್ರೆ, ಅವ್ರು ಮಾಡಿರೋ ತಪ್ಪಿದೆ ಅಂದ್ರೆ ನಿಮ್ಗೆ ಕೊಟ್ರಿ, ಆಮೇಲೆ ಚರ್ಚೆ ಮಾಡ್ರಿ. ಚರ್ಚೆ ಮಾಡಿ ಅದ್ ಬಿಟ್ಟು ಇವತ್ತು ಅಲ್ಲಿ ದಕ್ಷಿಣ ಕರ್ನಾಟಕದಲ್ಲಿ ಇವರೆಲ್ಲ ನಮ್ಮ ಮಂಗಳೂರಿನವರು, ಶಿರ್ಸಿಯವರು, ಆ ಕಡೆ ಎಲ್ಲ MLAಗಳು ಎಲ್ಲ ಕಿರ್ಚ್ಕತ್ತಿರಲ್ಲಪ್ಪ. ಅಲ್ಲೇನೇನಾಯ್ತು ನೋಡಿದಿರಾ? ಅಲ್ಲೇನೇನಾಗಿದೆ ಅದ್ರ ಬಗ್ಗೆ ಚರ್ಚೆ ಮಾಡಬಾರ್ದು. ಅಲ್ಲಿ ಚರ್ಚೆ ಮಾಡಿ ಅದ್ರ ಬಗ್ಗೆ ಸರ್ಕಾರ ಉತ್ತರ ಪಡಿಬಾರ್ದು. ನೀವು ಅದು ಬಿಟ್ಟು ನೀವೇನು ಹರಿಸಿದ್ರು ಮೊಮ್ಮಕ್ಕಳು ನಂಗೆ 204 ಕೋಟಿ ಇದು 204 ಕೋಟಿ ಹೊಡೆದಿದ್ದೀರಿ ನೀವು. ಆಯ್ತು, ಈಗ ಬೇರೆ ಚರ್ಚೆ ಮಾಡ್ಲಿಕ್ಕೆ ಬರುತ್ತೆ ಮುಂದಿನ ದಿವಸ.